ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ತಡರಾತ್ರಿಯಿಂದ ಬೆಂಗಳೂರಲ್ಲಿ ವರುಣಾರ್ಭಟ, ಮಳೆಯ ಹೊಡೆತಕ್ಕೆ ತತ್ತರಿಸಿದ ರಾಜ್ಯ ರಾಜಧಾನಿಯ ಜನ. ತಗ್ಗು ಪ್ರದೇಶದಲ್ಲಿರೋ ನಿವಾಸಿಗಳಿಗೆ ಜಾಗರಣೆ. ಮಾರತ್ಹಳ್ಳಿಯ ತುಬರಳ್ಳಿ ಸಮೀಪ ಕುಸಿದ ಗೋಡೆ. ಸೋನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಕುಸಿದ ಗೋಡೆ. ನಿರ್ಮಾಣ ಹಂತದ ಕಟ್ಟಡದ ಬೇಸ್ಮೆಂಟ್ ಬಳಿಯೂ ಬಿರುಕು. ಸಂಪಂಗಿ ರಾಮನಗರ ಪೊಲೀಸ್ ಸ್ಟೇಷನ್ ಮುಂದಿನ ರೋಡ್ ಸಂಪೂರ್ಣ ಜಲಾವೃತ. ಕಸದಿಂದ ಬ್ಲಾಕ್ ಆಗಿದ್ದ ರಸ್ತೆ ಪಕ್ಕದ ಮೋರಿ. 20ಕ್ಕೂ ಹೆಚ್ಚು ಬಿಬಿಎಂಪಿ ಸಿಬ್ಬಂದಿಯಿಂದ ಮೋರಿಗೆ ನೀರು ಹರಿಸಲು ಹರಸಾಹಸ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಯಶವಂತಪುರ ತಂಡ. ಮುಂಜಾನೆಯೂ ಮಳೆ ಅಬ್ಬರಕ್ಕೆ ಮಂಕಾದ ನಿವಾಸಿಗಳು. ಕಚೇರಿಗಳಿಗೆ ಹೋಗಲು ವಾಹನ ಸವಾರರಿಗೆ ಪರದಾಟ. ಭಾರೀ ಮಳೆಗೆ ಆನೇಕಲ್ ತಾಲೂಕಿನ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಜಲಾವೃತ. ಮನೆಯಿಂದ ಹೊರಬರಲಾರದೆ ನಿವಾಸಿಗಳಿಗೆ ಜಲದಿಗ್ಬಂಧನ. ನಿವಾಸಿಗಳನ್ನು ಹೊರ ತರ್ತಾ ಇರೋ ಅಗ್ನಿಶಾಮಕ ಸಿಬ್ಬಂದಿ. ಹೆಬ್ಬಾಳ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದ್ದ ರಸ್ತೆ. ಫ್ಲೈಓವರ್, ಸರ್ವಿಸ್ ರಸ್ತೆ ಸೇರಿ ಎಲ್ಲಾ ಕಡೆ ಸಾಲು ಸಾಲು ವಾಹನಗಳು. ಧಾರಾಕಾರ ಮಳೆಗೆ ಬೆಂಗಳೂರು ಹೊಸೂರು ಹೈವೇ ಜಲಾವೃತ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ 3-4 ಅಡಿಗಳಷ್ಟು ಮಳೆ ನೀರು. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಹೈರಾಣ. ಕೆಆರ್ಪುರದ ಸಾಯಿ ಲೇಔಟ್ಗೆ ನುಗ್ಗಿದ ಮಳೆ ನೀರು. ಪ್ರತಿ ಬಾರಿ ಮಳೆ ಬಂದಾಗಲೂ ಜಲಾವೃತ. ನಿವಾಸಿಗಳು ಮನೆ ಖಾಲಿ ಮಾಡಿದರು. ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಕೆರೆಗೆ ರಾಜಕಾಲುವೆ ನೀರು ಸೇರಿ ಎಡವಟ್ಟು. ಬೆಳಗೆರೆಯಾದ್ಯಂತ ರಸ್ತೆಗಳು ಜಲಾವೃತ. ದಿಶಾ ಸೆಂಟ್ರಲ್ ಪಾರ್ಕ್ ಅಪಾರ್ಟ್ಮೆಂಟ್ ನೀರುಮಯ. ನಮ್ಮ ಹಣೆ ಬರಹ ಬದಲಾಗಲ್ಲ ಅಂತಿರೋ ನಿವಾಸಿಗಳು. ಗೋವಿಂದರಾಜನಗರದಲ್ಲಿ ಕಾರಿನ ಮೇಲೆ ಬಿದ್ದ ಮರದ ಕೊಂಬೆ. ನಿನ್ನೆ ರಾತ್ರಿ ಬಂದ ಮಳೆಗೆ ಅವಾಂತರ. ಕಾರಿನ ಮೇಲೆ ಉರುಳಿರೋ ಕೊಂಬೆ ಸಂಪೂರ್ಣ ಜಖಂ. ಪುಲ್ಕೇಶಿ ನಗರದ ಎನ್ಸಿ ಕಾಲೋನಿಯಲ್ಲಿ ಮನೆಗಳು ಜಲಾವೃತ. ಮನೆಗಳಿಗೆ ನುಗ್ಗಿದ ಮಳೆ ನೀರು. 30 ಮನೆಗಳು ಜಲಮಯ. ನಿವಾಸಿಗಳ ಪರದಾಟ. ಬೆಂಗಳೂರಲ್ಲಿ ತಡರಾತ್ರಿ ಗುಡುಗು ಸಹಿತ ವರುಣಾರ್ಭಟ. ನಿನ್ನೆ ನಗರದಾದ್ಯಂತ ಸುಮಾರು 60 ಎಂಎಂನಷ್ಟು ಮಳೆ. ಮುಂದಿನ 3-4 ದಿನ ಇದೇ ಪರಿಸ್ಥಿತಿ ಮುಂದುವರಿಯೋ ಸಾಧ್ಯತೆ. ಟಿಬಿ ಡ್ಯಾಂನ 19ನೇ ಗೇಟ್ ಕಿತ್ತೋದ ಪ್ರಕರಣ. ಇವತ್ತು 1.5 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡೋದಾಗಿ ಬೋರ್ಡ್ನಿಂದ ಮಾಹಿತಿ. ನಾಳೆ ನಡೆಯಬೇಕಿದ್ದ ಸಿಎಂ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ರದ್ದು. ಗೇಟ್ ಕಿತ್ತೋದ ಬಗ್ಗೆ ಮಾಹಿತಿ ಪಡೆದ ಸಿಎಂ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತರಿಂದ ಮಾಹಿತಿ. ಯಾವುದೇ ಹಾನಿಯಾಗದಂತೆ ಮುಂಜಾಗ್ರತಾ ಕ್ರಮಕ್ಕೆ ಸಿದ್ದರಾಮಯ್ಯ ಸೂಚನೆ. ಗೇಟ್ ರಿಪೇರಿ ಮಾಡೋದಕ್ಕೆ ಹೆಣಗಾಡ್ತಿದ್ದಾರೆ ಟಿಬಿ ಬೋರ್ಡ್ ಅಧಿಕಾರಿಗಳು. ನೀರು ಹೊರಬಿಡೋದು ಅನಿವಾರ್ಯ. ಇಲ್ಲದೇ ಇದ್ರೆ ತುಂಗಭದ್ರಾ ಅಣೆಕಟ್ಟೆಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎರಡು ಬೆಳೆ ಬೆಳೆಯೋ ಭರವಸೆಯಲ್ಲಿದ್ದ ರೈತರು ಗೇಟ್ ಮುರಿದಿದ್ರಿಂದ ಈಗ ಕಂಗೆಟ್ಟ ಅನ್ನದಾತರು. ನೀರಿಲ್ಲದೆ ಇದ್ರೆ ಬೆಳೆ ಬೆಳೆಯೋದು ಹೇಗೆ ಅನ್ನೋ ಚಿಂತೆ. ತುಂಗಭದ್ರಾ ಡ್ಯಾಂ ನೀರಿನಿಂದ ಅನ್ನದಾತರಿಗೆ ಆತಂಕ. ಮತ್ತೊಂದೆಡೆ ಡ್ಯಾಂ ದೃಶ್ಯ ವೀಕ್ಷಿಸಲು ಮುಗಿಬೀಳುತ್ತಾ ಇದ್ದಾರೆ ಜನ. ಹೊಸಪೇಟೆ ಸೇತುವೆ ಮೇಲೆ 100 ಜನ ಜಮಾವಣೆ. ಮೂಡ ಬಳಿಕ ವಾಲ್ಮೀಕಿ ಹಗರಣದ ವಿರುದ್ಧವೂ ಪಾದಯಾತ್ರೆಗೆ ಒತ್ತಾಯ. ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರಿಂದ 3 ಗಂಟೆಗೂ ಹೆಚ್ಚು ಕಾಲ ಸಭೆ. ಕೆಲ ದಿನದಲ್ಲೇ ಬೆಂಗಳೂರಲ್ಲಿ ಮತ್ತೊಂದು ಸಭೆ ನಡೆಸಿ ತೀರ್ಮಾನ. ದಸರಾ ಹಿನ್ನೆಲೆ ಮೈಸೂರು ಉಸ್ತುವಾರಿ ಸ್ಥಾನಕ್ಕೆ ಸಚಿವ ವೆಂಕಟೇಶ್ ಡಿಮಾಂಡ್.
ಜಂಬೂ ಸವಾರಿಗೆ ಸಿಎಂ ಜೊತೆ ಪುಷ್ಪಾರ್ಚನೆ ಮಾಡಬೇಕು ಅನ್ನೋ ಹೆಬ್ಬಯಕೆ. ಸಚಿವರ ಮನವಿಗೆ ಸ್ಪಂದಿಸ್ತಾರ ಸಿಎಂ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.